ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬನ್ನಿ. ಇಲ್ಲ ಇಲ್ಲ ಸ್ವಾಮಿ, ಏನಾಗಿದೆ ನಿಮಗೆ? ಈ ಲಕ್ಷ್ಮಿ ನಿಮ್ಮ ಕೈ ಹಿಡಿದು ಎಳೆಯುತ್ತಿದ್ದರೂ ಸುಮ್ಮನಿರುವಿರಲ್ಲ. ನನಗೂ ನಿನಗೂ ಸಂಬಂಧವಿಲ್ಲ. ನನ್ನ ಪದ್ಮಾವತಿಯನ್ನು ಬಿಟ್ಟು ನಾನು ಬರುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ. ವೈಕುಂಠವಾಸಿಯಾದ ನಿಮಗೆ ಭೂಸ್ಪರ್ಶವಾದೊಡನೆ ನಿಮ್ಮ ತನುವು ಮನವು ಕಲ್ಲಾಗಿ ಹೋಯ್ತೆ. ಶ್ರೀನಿವಾಸ, ಏಕೆ ಹೀಗೆ ಕಲ್ಲಾಗಿ ಹೋದಿರಿ? ಕೇವಲ ಒಂದೇ ಒಂದು ಬಾರಿ ಪದ್ಮಾವತಿ ಎಂದು ಕರೆಯಬಾರದೆ? ಇಲ್ಲ ಇಲ್ಲ, ನೀವು ಹೀಗೆ ಮೌನ ವಹಿಸಿದ ಮಾತ್ರಕ್ಕೆ ನಾನು ಹೆದರಿ ಸುಮ್ಮನಾಗುವೆನೆಂದು ಭಾವಿಸಿದಿರೇನು? ಇಲ್ಲ, ಇಲ್ಲೇ ನಿಮ್ಮ ಪಾದ ಕಮಲಗಳಲ್ಲೇ ನನ್ನ ಪ್ರಾಣವನ್ನು ಅರ್ಪಿಸುವೆ. ಸ್ವಾಮಿ, 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 ಪದ್ಮಾವತಿ. ನನಗೂ ನಿನ್ನಷ್ಟೇ ವೇದನೆಯಾಗುತ್ತಿದೆ. ವೇದನೆಯಲ್ಲಿ ಸಮಭಾಗಿಗಳಾಗಿರುವ ನಾವು ಸಮಾಧಾನದಿಂದ ಮುಂದೇನಾಗಬೇಕು ಅದನ್ನು ಚಿಂತಿಸಬೇಕು. ನನ್ನ ಮಾತು ಕೇಳಮ್ಮ. ಇಲ್ಲ, ಇವರು ಮೊದಲಿನಂತಾಗದಿದ್ದರೆ ನಾನು ಬದುಕುವುದಿಲ್ಲ. ನನ್ನನ್ನು ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ನಾರಾಯಣ ನಾರಾಯಣ ನಾರಾಯಣ. ಪದ್ಮಾವತಿ, ಆವೇಶ ಪಡೆದಿರಮ್ಮ. ನಾರಾಯಣನು ವೈಕುಂಠ ಬಿಟ್ಟು ಬಂದಿದ್ದೇ ವೇದವತಿಯಾಗಿ ನೀನು ಪಡೆದಿರುವ ವರವನ್ನು ಪೂರೈಸುವುದಕ್ಕಾಗಿ. ಅಷ್ಟು ಮಾತ್ರವಲ್ಲ, ಕಲಿಯುಗದಲ್ಲಿ ಕಡು ಕಷ್ಟದಿಂದ ಕಂಗಾಲಾಗಿ ಕಾಪಾಡಿ ಎಂದು ಬರುವ ಭಕ್ತರ ಉದ್ಧಾರಕ್ಕಾಗಿ ನಾರಾಯಣನು ಈ ರೂಪ ಹೊಂದಿರುವನು. ಮಹಾಲಕ್ಷ್ಮಿ, ಪದ್ಮಾವತಿ, ಶ್ರೀನಿವಾಸನು ವೆಂಕಟಾಚಲದಲ್ಲಿ ನಿಂತು ನಂಬಿದವರ ಬೆಂಬಿಡದ ಸಂಕಲ್ಪ ಮಾಡಿದಂತೆಯೇ ಅವನ ಕೈ ಹಿಡಿದು ಧನ್ಯರಾದ ನೀವು ಅವನನ್ನು ಅನುಸರಿಸಬೇಕಾದ್ದು ನಿಮ್ಮ ಕರ್ತವ್ಯ. ಹಾಗೂ ಲಕ್ಷ್ಮೀದೇವಿ ಹಾಗೂ ಪದ್ಮಾವತಿಯ ಕಥೆಯನ್ನ ತುಂಬಾ ಸೊಗಸಾಗಿ ನಮ್ಮ ತಂಡದವರು ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಭೂಮಿಕಾ ಹಾಗೂ ಶ್ರೇಯಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಭಾರ್ಗವ್ಗೆ ಬರಲಿ ಚಪ್ಪಾಳೆ. ಹಾಗೂ ವಿಷ್ಣು ಅಂತ ನಮ್ಗೆ ಪರಿಚಯ ಇದ್ದೇ ಇದ್ದಾರೆ, ವಿಷ್ಣುಗೂ ಕೂಡ ಬರಲಿ ಚಪ್ಪಾಳೆ. ನಿಮ್ಮ ಪಾತ್ರಗಳು, ನಿಮ್ಮ ಅಭಿನಯ ನಮ್ಮ ಜಡ್ಜಸ್ಗೆ ಹೇಗೆ ಅನ್ಸು ಅಂತ ಕೇಳೋಣ. ರಮೇಶ್ ಸರ್, ಈ ಫಿಲ್ಮ್ ಶ್ರೀನಿವಾಸ ಕಲ್ಯಾಣ ನಮ್ಮ ಮನೆ ಹತ್ರ ಶಾಂತಿ ಥಿಯೇಟರ್ ರಿಲೀಸ್ ಆಯ್ತು. ನಾವೆಲ್ಲ ಫ್ಯಾಮಿಲಿ ಎಲ್ಲ ಜೊತೆಗೆ ಹೋಗೋದು ಯಾವಾಗ ಫಿಲ್ಮ್ಸ್ಗೆ. ಅಪ್ಪ ಅಮ್ಮ 3 ಜನ ಮಕ್ಕಳೆಲ್ಲ ಹೋಗಿದೀವಿ. ನಮ್ಮಪ್ಪ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಫಿಲ್ಮ್ ನಡೀತಾ ಇದೆ, ಅರ್ಧ ನಡೀತಿರ್ಬೇಕಾದ್ರೆ ಫ್ಯಾಕ್ಟ್ರಿಯಿಂದ ಯಾರೋ ಬಂದು ಸರ್ ಅರ್ಜೆಂಟ್ ಎಮರ್ಜೆನ್ಸಿ ಕರೀತಾ ಇದಾರೆ ಅಂದ್ಬಿಟ್ಟು ನಾವೆಲ್ಲ ಹೋಗ್ಲೇಬೇಕು. ಅರ್ಧ ಪಿಕ್ಚರ್ ಬಿಟ್ಟು ಹೋಗ್ ಮನ್ಸೇ ಇಲ್ಲ ನಮ್ಗೆ. ಅವತ್ತು ಅರ್ಧ ಬಿಟ್ಟಿದ್ ಪಿಕ್ಚರ್ ಇವತ್ತು ಫುಲ್ ನೋಡಿದಷ್ಟು ಖುಷಿ ಆಗ್ತಿದೆ. ನೀವು ಮಾಡಿದ್ದು ಏನ್ ನೀಟಾಗ ಇಡೀ ಕಥೆನ ಇಷ್ಟು ಕ್ವಿಕ್ ಆಗಿ ನೀವು ಮಾಡಿದಿದೆಯಲ್ಲ, ವೆರಿ ನೈಸ್. ಇವತ್ತು ಐ ಡೋಂಟ್ ನೋ, ಬಿಕಾಸ್ ಆಫ್ ದ ರೋಲ್ ನಿಮ್ಮೆಲ್ಲರೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಇದುವರೆಗೂ ಬಂದವರೆಲ್ಲ ಈ ಕಾಸ್ಟ್ಯೂಮ್ಸ್ ಅಂಡ್ ವೆನ್ ಯು ಕೇಮ್ ಆಸ್ ಲಕ್ಷ್ಮಿ ಅಲ್ಲ ಭೂಮಿ, ಆ ಕಿರೀಟ ಎಲ್ರಿಗೂ ಮ್ಯಾಚ್ ಆಗಲ್ಲ. ಅದು ಕರೆಕ್ಟ್ ಆಗಿ ಥ್ರೂ ಔಟ್ ಸೂಟೆಡ್ ಯು ಸೋ ವೆಲ್. ಅಂಡ್ ಭೂಮಿಕಾ ಅದು ಪ್ಲಸ್ ಏನ್ ಗೊತ್ತಾ, ನಾನು ಬಹಳ ಅಪ್ರಿಶಿಯೇಟ್ ಮಾಡೋದು, ಅವಳು ವಾಯ್ಸ್ ಅಲ್ಲಿ ಇಮೋಷನ್ ಎಷ್ಟು ಚೆನ್ನಾಗಿ ತರಿಸ್ತಾರೆ ಅಂದ್ರೆ, ಅದು ಡೈಲಾಗ್ ಸಪರೇಟ್, ಇಮೋಷನ್ ಸಪರೇಟ್ ಅಂತ ಅನ್ಸೋದೇ ಇಲ್ಲ. ಇಟ್ಸ್ ಸೋ ಗುಡ್, ದಟ್ ಐ ಲೈಕ್. ಶ್ರೇಯಾ, ಯು ಆರ್ ಎಕ್ಸ್ಟ್ರಾರ್ಡಿನರಿ ಟುಡೇ. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿತ್ತು ಓವರ್ ಆಲ್. ವೆಲ್ ಡನ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ರಮೇಶ್ ಸರ್. ಇಬ್ರು ನಟಿಯರು ಇವಾಗ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಸ್ಟಾರ್ ರೇಟಿಂಗ್ಸ್ ಇಂಡಿವಿಜುವಲ್ ಆಗಿ ನಾವು ತಗೋತೀವಿ. ಫಸ್ಟ್ ಭೂಮಿಕಾ ಅವರಿಂದ ಶುರು ಮಾಡೋಣ. 4.5. 4.5. 4.5. 3 ಜನ ನಿಮಗೆ 4.5 ಕೊಟ್ಟಿದ್ದಾರೆ. ಈಗ ಶ್ರೇಯಾ ಅವರ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ. ಶ್ರೇಯಾ, ಸರ್, ಯು ಹ್ಯಾವ್ ಬೀನ್ ಇಂಪ್ರೂವಿಂಗ್. ಐ ಥಿಂಕ್ ಈ ಗ್ರಾಫ್ ಹಿಂಗೆ ಇಟ್ಕೊಳ್ಳಿ. ನಿಮ್ಮ ಎಫರ್ಟ್ಸ್ಗೆ
ನೀವು ಹಾಕ್ತಾ ಇರುವಂತ ನಿಮ್ ಗ್ರೋತ್ಗೆ ಫಾರ್ ಲರ್ನಿಂಗ್ ಇಟ್ಸ್ ಅ ಬ್ಲಾಕ್ ಬಸ್ಟರ್. ಶ್ರೇಯಾ ಅವರ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಶ್ರೇಯಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಕ್ಕ. ಬಹುಶಃ ಈ ಹಂತದಲ್ಲಿ ಶಿ ಡಿಸರ್ವ್ಸ್ ದಿಸ್ ಬ್ಲಾಕ್ ಬಸ್ಟರ್. ಇದು ಆಕೆಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ಸು. ಅದು ಯಾರ ರೂಪದಲ್ಲಿ? ಶ್ರೇಯಾ, ಆಕ್ಚುಲಿ ಸಾರಿ, ವೆರಿ ಸಾರಿ ಟು ಇನ್ಫಾರ್ಮ್, ಆಕೆ ಬಂದಾಗಿಂದ ಮಹಾನಟಿ ಕಾರ್ಯಕ್ರಮದಲ್ಲಿ ನಮ್ಗೊಂದು ವಿಷಯ ಹೇಳಿದ್ದಾರೆ. ಅವರನ್ನ ಸಾಕಿ ಸಲಹಿ ಈ ವೇದಿಕೆಗೆ ಕಳ್ಸಿಕೊಟ್ಟಿದ್ದೆ ಅವರ ಅಜ್ಜ ಅಜ್ಜಿ. ಇವರನ್ನ ಪ್ರತಿ ವಾರ ವೇದಿಕೆಯಲ್ಲಿ ನೋಡಿ ಖುಷಿ ಪಡ್ತಿದ್ದಂತ ಅಜ್ಜನನ್ನ ಶ್ರೇಯಾ ಅವರು ಮೊನ್ನೆಷ್ಟೇ ಕಳ್ಕೊಂಡಿದ್ದಾರೆ. ಅವರನ್ನ ಕಳ್ಕೊಂಡ್ರು ಕೂಡ ದುಃಖದಲ್ಲಿ ಇಲ್ಲಿ ಬಂದು ಎಷ್ಟು ಅದ್ಭುತವಾಗಿ ನಟಿಸಿ ಅವರ ಆಸೆನ ಇಲ್ಲಿ ಪೂರೈಸಿದಾಳೆ. ಸೊ ಆ ಕರ್ತವ್ಯ ನಿಷ್ಠೆಗೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಅಕ್ಕ, ಎವ್ರಿ ಟೈಮ್ ಅವ್ರೇನಾದ್ರೂ ಹಾಸ್ಪಿಟಲ್ಗೆ ಹೋದ್ರು ವಾಪಸ್ ಬರ್ತಿದ್ರು. ಈ ಸಲ ಹಬ್ಬದ ದಿನ ಅವ್ರ ಅಜ್ಜಿ ಹೇಳಿದ್ರು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು. ಸೊ ವಾಪಸ್ ಬರ್ತಾರೆ ಅಂತಾನೆ ಅನ್ಕೊಂಡಿದ್ವಿ. ನಾನು ರಿಹರ್ಸಲ್ಗೆ ಅಂತ ಬಂದೆ. ಅಷ್ಟರಲ್ಲಿ ಮಮ್ಮಿ ಫೋನ್ ಮಾಡಿ, ಇಲ್ಲ ತಾತ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ, ಬಾ ವಾಪಸ್ ಅಂತ ಹೇಳಿದ್ರು. ನಂಗೆ ಹೋಗೋ ತನಕನೂ ಅವ್ರು ಹೇಳಿರ್ಲಿಲ್ಲ. ನಾನು ಹೋಗೋ ತನಕನೂ ವಾಟ್ಸಪ್ ಒಂದ್ಸಲಿ ಓಪನ್ ಮಾಡಿದೆ, ಯಾರೋ ಸ್ಟೇಟಸ್ ಹಾಕಿದ್ರು. ಐ ಡಿಂಟ್ ವಾಂಟ್ ಟು ಬಿಲೀವ್. ನಾನು ಹೋಗೋ ತನಕನೂ ಅಂದೆ, ಇಲ್ಲ ನಾನು ಹೋಗ್ತೀನಿ, ಅವ್ರ ಎದ್ದೆ ಇರ್ತಾರೆ ಅಂದ್ಕೊಂಡೆ ಹೋದೆ. ಬಟ್ ಹಿ ವಾಸ್ ನಾಟ್ ದೇರ್. ಆ್ಯಂಡ್ ನನಗದನ್ನ ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೂ ನಂಗೆ ಇನ್ನೂ ಟೈಮ್ ಸಿಕ್ಕಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನಂಗೆ ಅದು ಪ್ರಾಸೆಸ್ ಮಾಡ್ಕೊಳ್ಳೋದು ನಂಗೆ ಬೇಡ. ಬಿಕಾಸ್ ಅವ್ರು ಬರೀ ನನ್ನ ಪಾರ್ಟ್ ಆಫ್ ಮೈ ಲೈಫ್ ಆಗಿರಲಿಲ್ಲ, ಹಿ ವಾಸ್ ನನ್ನ ಲೈಫೇ ಅವ್ರು ಆಗಿದ್ರು. ಇವಾಗ ಅವ್ರಿಲ್ಲದೆ ಏನು ಮಾಡಲಿ, ಯಾಕೆ ಮಾಡಬೇಕು ಅಂತಲೂ ನಂಗೆ ಗೊತ್ತಾಗ್ತಿಲ್ಲ. ನಂಗೆ ಈಗ ಕಣ್ಮುಚ್ಕೊಂಡ್ರು ಅವ್ರಿಲ್ಲೇ ಇದ್ದಾರೆ, ಅವ್ರ ವಾಯ್ಸ್ ಕೇಳಿಸ್ತಿದೆ ನನಗೆ. ಸೊ ಆ ಪಾರ್ಟ್ ನಾನು ಆ ದಿನ ಏನು ನೋಡಿದೆ ಅದನ್ನು ನಾನು ನೆನ್ಪಿಟ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಯೋಚನೆನೂ ಮಾಡೋಂಗಿಲ್ಲ ನಾನು ಅವ್ರಿಲ್ಲ ಅಂತ. ನಮ್ಮಪ್ಪ ಈ ಸಿಚುವೇಶನಲ್ಲಿ ಬರ್ತಾರೆ ಅಂತಲೂ ನಾನು ಅನ್ಕೊಂಡಿರ್ಲಿಲ್ಲ.